ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 13ನೇ ವಾರ ಮುಕ್ತಾಯಗೊಂಡು ಈಗ 14ನೇ ವಾರಕ್ಕೆ ಕಾಲು ಇಟ್ಟಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. 14ನೇ ವಾರದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 9 ಜನ ಕಂಟೆಸ್ಟೆಂಟ್ಗಳು ಕೂಡ ಉಳಿದುಕೊಂಡಿದ್ದಾರೆ ಸ್ನೇಹಿತರೆ. ಈ ವಾರದ ಒಂದು ವಿಶೇಷತೆ ಏನೆಂದರೆ ಎಲ್ಲ ಪ್ರತಿ ಸೀಸನಲ್ಲಿ ಕೂಡ ತಮ್ಮ ಫ್ಯಾಮಿಲಿ ಅನ್ನುವಂತಹ ಒಂದು ವೀಕನ್ನು ಮಾಡ್ತಾರೆ ಸ್ನೇಹಿತರೆ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳ ಪೈಕಿ ಅವರ ಫ್ಯಾಮಿಲಿಯವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ 11ನೇ ಸೀಸನ್ನಲ್ಲಿ ಈ 14ನೇ ವಾರ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳ ಒಂದು ಫ್ಯಾಮಿಲಿ ವೀಕ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಫ್ಯಾಮಿಲಿ ವೀಕ್ ಆಗಿರುತ್ತದೆ ಸ್ನೇಹಿತರೆ. ಅದರ ಜೊತೆಗೆ ತುಂಬಾ ಎಮೋಷ್ನಲ್ ವೀಕ್ ಕೂಡ ಅಂತ ಈ ಒಂದು ವೀಕನ್ನು ಕೂಡ ನಾವು ಕರಿಬೋದು ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 9 ಜನ ಕಂಟೆಸ್ಟೆಂಟ್ಗಳ ಪೈಕಿ ಇವತ್ತಿನ ಸಂಚಿಕೆಯವರೆಗೂ ಯಾರ್ಯಾರೆಲ್ಲ ಬಿಗ್ ಬಾಸ್ ಮನೆಯ ಮೆಂಬರ್ಸ್ಗಳ ಫ್ಯಾಮಿಲಿಯವರು ಎಂಟ್ರಿ ಕೊಟ್ಟಿದ್ದಾರೆ ಎನ್ನುವಂತಹ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತಿನ ಬೆಳಿಗ್ಗೆ ಒಂದು ಪ್ರೋಮೋನು ಕೂಡ ಬಿಟ್ಟಿದ್ದಾರೆ ಸ್ನೇಹಿತರೆ. ಆ ಒಂದು ಪ್ರೋಮೋದಲ್ಲಿ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದೆ ಸ್ನೇಹಿತರೆ. ಅವರಿಬ್ಬರನ್ನು ಕೂಡ ಹೊರತುಪಡಿಸಿ ಇನ್ನೂ 2 ಫ್ಯಾಮಿಲಿಗಳು ಕೂಡ ಇವತ್ತಿನ ಒಂದು ಸಂಚಿಕೆಯಲ್ಲೇ ಎಂಟ್ರಿ ಕೊಟ್ಟಿವೆ. ಆ ಒಂದು 2 ಫ್ಯಾಮಿಲಿಗಳು ಯಾವುದು ಎಂಬುದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮನೆಯ ಒಳಗೆ ಮೊದಲನೇದಾಗಿ ಎಂಟ್ರಿ ಕೊಡುವಂತಹ ಫ್ಯಾಮಿಲಿ ಯಾವುದಪ್ಪ ಅಂದರೆ ಅದು ಕ್ಯಾಪ್ಟನ್ ಭವ್ಯ ಗೌಡ ಅವರ ತಾಯಿ ಅಂತಾನೆ ಹೇಳ್ಬೋದು. ಭವ್ಯ ಗೌಡ ಅವರ ತಾಯಿ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಮೊದಲ ಫ್ಯಾಮಿಲಿ ವೀಕ್ನಲ್ಲಿ ಮೊದಲನೇ ಫ್ಯಾಮಿಲಿ ಮೆಂಬರ್ ಆಗಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಎರಡನೇದಾಗಿ ಯಾರ ಮೆಂಬರ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ತ್ರಿವಿಕ್ರಮ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ತ್ರಿವಿಕ್ರಮ್ ಅವರ ತಾಯಿ ಬಿಗ್ ಬಾಸ್ ಮನೆಯೊಳಗೆ ಎರಡನೇದಾಗಿ ಎಂಟ್ರಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಮೂರನೇದಾಗಿ ಎಂಟ್ರಿ ಕೊಟ್ಟಿರುವಂತಹ ಸ್ಪರ್ಧಿ ಒಂದು ಫ್ಯಾಮಿಲಿ ಮೆಂಬರ್ ಯಾರಂದರೆ ಅದು ಬೇರೆ ಯಾರು ಅಲ್ಲ ಸ್ನೇಹಿತರೆ, ಗೌತಮಿ ಜಾಧವ್ ಅಂತಾನೆ ಹೇಳ್ಬೋದು. ಗೌತಮಿ ಜಾಧವ್ ಅವರ ಹಸ್ಬೆಂಡ್ ಬಿಗ್ ಬಾಸ್ ಮನೆಯೊಳಗೆ ಮೂರನೆಯದಾಗಿ ಒಂದು ರೀತಿಯಾಗಿ ಫ್ಯಾಮಿಲಿ ಮೆಂಬರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ನಾಲ್ಕನೆಯದಾಗಿ ನೋಡ್ತಾ ಹೋಗೋದಾದರೆ ಅದು ರಜತ್ ಕಿಶನ್ ಅವರ ಹೆಂಡತಿ ಅಂತಾನೆ ಹೇಳ್ಬೋದು. ಅಕ್ಷಿತಾ ರಜತ್ ಅನ್ನುವರು ಬಿಗ್ ಬಾಸ್ ಮನೆಗೆ 4ನೆಯ ಈ ಒಂದು ಸೀಸನ್ನ ಫ್ಯಾಮಿಲಿ ಮೆಂಬರ್ ಆಗಿ ಬಿಗ್ ಬಾಸ್ ಮನೆಯೊಳಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಉಳಿದಂಥ 5 ಜನ ಕಂಟೆಸ್ಟೆಂಟ್ಗಳ ಫ್ಯಾಮಿಲಿ ಮೆಂಬರ್ಸ್ ಎಂಟ್ರಿ ಕೊಡುವುದು ಬಾಕಿ ಇದೆ ಅಂತಲೇ ಹೇಳ್ಬೋದು. ಮೊದಲು ಯಾರು ಎಂಟ್ರಿ ಕೊಡ್ತಾರೆ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಉಳಿದ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ ಎಲ್ಲದರ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ 4 ಜನ ಫ್ಯಾಮಿಲಿ ಮೆಂಬರ್ಸ್, ಒಂದು ರಜತ್ ಆಗಿರ್ಬೋದು, ಒಂದು ಗೌತಮಿ ಜಾಧವ್ ಆಗಿರ್ಬೋದು, ಭವ್ಯ ಗೌಡ ಹಾಗೆ ತ್ರಿವಿಕ್ರಮ್ ಅವರ ಫ್ಯಾಮಿಲಿಗಳು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.